ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಹುಳ್ಳಿಕಾಳು ಬಸ್ಸಾರು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಹುಳ್ಳಿಕಾಳು ವಾಶ್ ಮಾಡ್ಕೊಂಡು 5 ರಿಂದ 6 ವಿಷಲ್ ಹಾಕಿ ಬೆಂದಿರೋ ಹುಳ್ಳಿಕಾಳು ನೀರು ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಸಾಂಬಾರು ಮಸಾಲೆಗೆ ಒಂದು ಬಾಣಲೆಯಲ್ಲಿ 1 ರಿಂದ 2 ಸ್ಪೂನ್ ಆಯಿಲ್ಲು, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ ಚೂರು, 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಂಬಾರು ಮಸಾಲೆ ಹುರ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ 2 ಸ್ಪೂನ್ ಆಯಿಲ್ಲು, 1 ಟೇಬಲ್ ಸ್ಪೂನ್ ಸಾಸಿವೆ, 3 ರಿಂದ 4 ಒಣಮೆಣಸಿನ್ಕಾಯಿ, ಸಣ್ಣಕ್ಕೆ ಹೆಚ್ಚಿಟ್ಟಿರುವ ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿರೋ ಹುಳ್ಳಿಕಾಳು ಹಾಕಿ ಫ್ರೈ ಮಾಡಿ. ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಹುಳ್ಳಿಕಾಳು ಪಲ್ಯ ರೆಡಿ. ಈಗ ಸಾಂಬಾರು ಮಸಾಲೆ ಆರಿದ ಮೇಲೆ ಅದನ್ನು ರುಬ್ಬಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸಾಂಬಾರು ಪೇಸ್ಟ್ ಆದಮೇಲೆ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ 2 ಸ್ಪೂನ್ ಆಯಿಲು, 1 ಟೇಬಲ್ ಸ್ಪೂನ್ ಸಾಸಿವೆ, ಕರಿಬೇವು, 2 ಒಣಮೆಣಸಿನ್ಕಾಯಿ ಹಾಕಿ ಹಚ್ಚಿರೋ ಹುಳ್ಳಿಕಾಳು ನೀರು, ಸಾಂಬಾರು ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ರಸ ಎಲ್ಲ ಹಾಕಿ 5 ರಿಂದ 10 ನಿಮಿಷ ಕುದಿಯಲು ಇಡಿ. ರುಚಿಯಾದ ಹುಳ್ಳಿಕಾಳು ಬಸ್ಸಾರು ಪಲ್ಯ ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ರೆಡಿ.